ನಮ್ಮ ಜಿಲ್ಲೆಯಲ್ಲಿ ಸುಮಾರು 30 ವರ್ಷದಿಂದ ಕೃಷಿ ಕಾಲೇಜ್ ಇದೆ. ಇವತ್ತು ನೆನ್ನೆ ಮೊನ್ನೆ ಅಲ್ಲ, ಸುಮಾರು 400 ಓದ್ತಾ ಇದ್ದಾರೆ ಕೃಷಿ ಕಾಲೇಜಲ್ಲಿ. ಇದನ್ನ ದುರುದ್ದೇಶಪೂರ್ವಕವಾಗಿ ಸರ್ಕಾರ ಮಂಡ್ಯಕ್ಕೆ ಮಾಡೋದು. ನಾವು ಈಗಾಗಲೇ ನಮ್ಮ ಶಾಸಕರೆಲ್ಲ ಸೇರಿ ಮಂಡ್ಯಕ್ಕೆ ಮಾಡೋದಾರು ಮಾಡ್ಕೊಳ್ಳಿ, ನಮ್ದೇನು ಅಭ್ಯರ್ಥಿ ಇಲ್ಲ ಅಂತ ಹೇಳಿದೀವಿ. ಆದ್ರೂ ಇವ್ರು ಏನ್ ಮಾಡಿದ್ರು, ನಾನು ಮಂತ್ರಿಗಳು ಉತ್ತರ ಕೊಡ್ತಾರೆ, ಈ ಕೃಷಿ ಕಾಲೇಜು ಹಾಸನದಲ್ಲಿ ಮುಂದುವರಿಸೋ ಬಗ್ಗೆ ಅಂತ ನಾವು ಗಮನ ಸೆಳೆಯಕ್ಕಾಗಿದ್ದ. ಇದಕ್ಕೆ 435ರಲ್ಲಿ ಮಂಜು ಅವರು ಮತ್ತೆ ಅವೆಲ್ಲ ಸೇರಿ ಹಾಕಿರೋದ್ರಲ್ಲಿ ಇದನ್ನ ಹಾಸನದಲ್ಲೇ ಮುಂದುವರಿಸೋದಕ್ಕೆ ನಾವು ಪ್ರಸ್ತಾವನೆ ಪರಿಶೀಲನೆಯಲ್ಲಿದೆ ಅಂತ ನಮಗೆ ಕೊಡ್ತಾರೆ. ಆಗಿದ್ದಲ್ಲಿ ಹಾಸನ ಕೃಷಿ ಕಾಲೇಜನ್ನು ಬೆಂಗಳೂರು ಕೃಷಿ ಕಾಲೇಜಿನಲ್ಲಿಯೇ ಮುಂದುವರಿಸಲು ಸರ್ಕಾರ ಕೈಗೊಂಡಿರುವ ಕ್ರಮಗಳೇನು, ಸಂಪೂರ್ಣ ಮಾಹಿತಿ ಕೊಡಿ. ಏನ್ ಸರ್? ಅದಕ್ಕೆ ಉತ್ತರ, ಪ್ರಸ್ತಾವನೆ ಪರಿಶೀಲನೆಯಲ್ಲಿದೆ. ಅಂದ್ರೆ ಬೆಂಗಳೂರಿಗೆ ಕೂಡ ಪರಿಶೀಲನೆಯಲ್ಲಿದೆ ಅಂತಾರೆ. ನಾಡದ್ದು ಮೊನ್ನೆ ಅವತ್ತು ಅಜೆಂಡಾದಲ್ಲೇ ಇಲ್ಲ, 20ನೇ ತಾರೀಕು. ನಾವು 20ನೇ ತಾರೀಕು ಒಂದು ನಿಲುವಳಿ ಸೂಚನೆ ಕೊಟ್ಟು, ಈ ತರ ಹಿಂಗೆ ಕಾಲೇಜು ಇದ್ರದ್ದೆಲ್ಲ ಇದು ಏನೈತಿ ನಿಲುವಳಿ ಸೂಚನೆ ಒಂದು ಕಾಪಿ ಕೊಡ್ತೀನಿ. ಇದ್ರ ಮೇಲೆ ಮಂತ್ರಿಗಳು ಕೊಡ್ತೀನಿ, ನಾನು ಇಲ್ಲೇ ಲಾ ಮಿನಿಸ್ಟ್ರು ಎಲ್ಲ ಅದು ಮುಂದುವರ್ಸಿ ನಾವು ಧರಣಿ ಕೂತ್ಕೊಂಡು ಮುಂದುವರ್ಸೋದಕ್ಕೆ ನಾವೆಲ್ಲ ಇದು ಮಾಡ್ತೀವಿ ಅಂತ ಹೇಳಿ ಆಶ್ವಾಸನೆ ಕೊಡ್ತಾರೆ. ಮಾನ್ಯ ಬೆಳಿಗ್ಗೆ ಹೋಯ್ತು. ಅದಾದ್ಮೇಲೆ ಇವ್ರು ಏನ್ ಮಾಡಿದ್ದಾರೆ, 19ನೇ ತಾರೀಕಿಗೆ ಒಂದು ಬಿಲ್ ಹಾಕಿದ್ದಾರೆ. ರಾತ್ರಿ 8 ಗಂಟೆಗೆ, ಅಜೆಂಡಾದಲ್ಲೇ ಇಲ್ಲ, ರಾತ್ರಿ 8 ಗಂಟೆಗೆ ಒಂದು ಬಿಲ್ ಹಾಕಿ ಇದು ಕೃಷಿ ಕಾಲೇಜ್ ಹಾಸನ ಬೆಂಗಳೂರಿಗೆ ಕೊಡೋದು ಅಂತ ಆಯ್ತು. ಗೊತ್ತಾಯ್ತಾ ಸರ್? ಮತ್ತಿದಲ್ಲದೆ ಇದ್ರ ಮೇಲೆ ನಾವು ಯಾರಿಗೂ ಗೊತ್ತೇ ಇಲ್ಲ. 19ನೇ ತಾರೀಕು ರಾತ್ರಿ 8 ಗಂಟೆಗೆ ಬಂದು ನಾವೆಲ್ಲ ಓದ್ಮೇಲೆ ಅದು ಬಿಲ್ಲೇ ಇಲ್ವಲ್ಲ, ಒಂದು ಬಿಲ್ ಮಾಡಿ ಪಾಸ್ ಮಾಡ್ಕೊಂಡ್ರು. ಗೊತ್ತಾಯ್ತಾ ಸರ್? ಇದ್ರ ಮೇಲೆ ಮೊನ್ನೆ ಗೌರ್ನರ್ಗೆ ನಾವು 21ನೇ ತಾರೀಕು ಈ ತರ ಹಿಂಗಿದೆ, ಹಾಸನದಲ್ಲಿ ಮುಂದುವರಿಸ್ಬೇಕು, ಇದು ಬಂದ್ರೆ ಅಪ್ರೂವಲ್ ಕೊಡಬೇಡಿ ಅಂತ ಗೌರ್ನರ್ಗೆ ಹೋಗಿ ನಾವು ಅರ್ಜಿ ಕೊಟ್ಟಿದ್ವಿ. ಗೊತ್ತಾಯ್ತಾ? ಆಮೇಲೆ ಇನ್ನೊಂದು, ಯಾವುದೇ ಕೃಷಿ ಕಾಲೇಜ್ ಮಾಡ್ಬೇಕಾದ್ರೆ ಗೌರ್ಮೆಂಟ್ ಆಫ್ ಇಂಡಿಯಾ ಪರ್ಮಿಷನ್ ತಗಬೇಕು ಅಂತ ಹೇಳಿ ಚೀಫ್ ಸೆಕ್ರೆಟರಿಗೆ ಡೆಲ್ಲಿಯಿಂದ ಸಂಬಂಧಪಟ್ಟಂತೆ ಅಗ್ರಿಕಲ್ಚರ್ ಮಿನಿಸ್ಟ್ರಿಗೆ ಆಲ್ರೆಡಿ ಲೆಟರ್ ಬರೆದವ್ರೆ. ಮಿನಿಸ್ಟ್ರಿ ಫಾರ್ ಅಗ್ರಿಕಲ್ಚರ್ ಏನ್ ಸರ್, ಇದೆಲ್ಲ ಇಟ್ಟು ಇವತ್ತು ಗೌರ್ನರ್ ಮತ್ತೆ ಸಾಯಂಕಾಲ 5 ಗಂಟೆ ಅಪಾಯಿಂಟ್ಮೆಂಟ್ ಇದೆ. 5 ಗಂಟೆಗೆ ಗೌರ್ನರ್ ಹತ್ರ ಹೋಗಿ ನಾವು MLAಗಳು ಒಂದು ಇದನ್ನ ಮೆಮೊರಂಡಮ್ನ ಕೊಡ್ತಾ ಇದ್ವಿ. ಈ ತರ ಹಿಂಗೈತೆ, ನಮ್ಮ ಕಾಲೇಜ್ ಮುಂದುವರಿಸಿ, ಮತ್ತೆ ಯಾವುದೇ ಗೌರ್ಮೆಂಟ್ ಆಫ್ ಇಂಡಿಯಾ ಪರ್ಮಿಷನ್ ಇದ್ದಲ್ಲಿ ಯಾವುದೇ ಕಾಲೇಜ್ ಮಾಡಕ್ ಬರಲ್ಲ, ಕೃಷಿ ಕಾಲೇಜ್ ಯೂನಿವರ್ಸಿಟಿ ಮಾಡಕ್ ಬರಲ್ಲ. ಅದಕ್ಕೆ ನಾವು ಇದ್ರ ಬಗ್ಗೆ ಇವತ್ತು ಗೌರ್ನರಿಗೆ ಕೊಡ್ತೀವಿ. ಗೌರ್ನರ್ ಹತ್ರ ಮಾತಾಡಿದ್ಮೇಲೆ ಜಿಲ್ಲೆ ಒಂದು ಪ್ರೊಟೆಸ್ಟ್ ಮಾಡ್ತೀವಿ ರೈತರು. ಇವತ್ತು 5 ರಿಂದ 6 ಲಕ್ಷ ಇದೆ ಒಂದು ಕಾಲೇಜ್ ಇರೋದು. ಕಾಲೇಜ್ ನಡೀತಾ ಇದೆ 30 ವರ್ಷದಿಂದ. ಇದೇ ರೀತಿ ಶಿವಮೊಗ್ಗ ತಗೊಂಡೋಗಿ ಮಾಡಿದ್ರು, ಆಗ ಅಸೆಂಬ್ಲಿ ಒಳಗೆ ಕೈ ಬಿಟ್ರು. ನಾನು ಅಗ್ರಿಕಲ್ಚರ್ ಮಿನಿಸ್ಟರ್ ರಿಕ್ವೆಸ್ಟ್ ಮಾಡಿದ್ದೀನಿ, ಸಂಬಂಧಪಟ್ಟಂತ ಸೆಕ್ರೆಟರಿನೂ ಗಮನಕ್ಕೆ ತಂದಿದ್ದೀನಿ. ಇಷ್ಟೆಲ್ಲ ಇದ್ರು ಇದು ಮಾಡ್ತಾರೆ. ಇದನ್ನ ನಮ್ಮ ಕಾಲೇಜ್ ಹುಡುಗರಿಗೂ ತಿಳಿಸ್ತೀವಿ ಏನೇನು ನಡೆಯುತ್ತೆ ಅಂತ. ಅವರು ಏನ್ ನಿರ್ಣಯ ಮಾಡ್ತಾರೆ ಅದನ್ನು ಹೇಳ್ತೀವಿ. ನಮ್ಮ ರೈತರೆಲ್ಲ ಸೇರಿ